ಅರೆನಾದಲ್ಲಿ ಎಲ್ಲಾ ಸ್ಪಾಟ್ಲೈಟ್ಗಳು ಅವನ ಮೇಲೆ ಬಿದ್ದಿದ್ದವು. ಪ್ರಖರ, ಕಣ್ಣು ಕುಕ್ಕುವ ಬೆಳಕು. ಅವನ ಹಾರ್ಟ್ ಡ್ರಮ್ ಸೋಲೋ ತರ ಬಡಿದುಕೊಳ್ತಾ ಇತ್ತು. ದೊಡ್ಡ, ಬಿಳಿ, ರೋಮಗಳಿಂದ ತುಂಬಿದ ಕಾಸ್ಟ್ಯೂಮ್ ಒಳಗೆ ಆರ್ಥರ್ ಪಂಬಲ್ ಬೆವರು ಇಳಿಯೋದನ್ನ ಫೀಲ್ ಮಾಡಿದ. ಇದು ಕೊನೆಯ ಕ್ಷಣ. ನ್ಯಾಷನಲ್ ಡಾನ್ಸ್ ಆಫ್ ಫೈನಲ್. ಅವನು ಗೆಲ್ಲೋಕೆ ರೆಡಿಯಾಗಿದ್ದ. ಅವನು ಫೇಮಸ್ ಆಗೋಕೆ ರೆಡಿಯಾಗಿದ್ದ. ಮತ್ತೆ ಅವನು ಎಲ್ಲವನ್ನೂ ಕಳ್ಕೊಳ್ಳೋಕೂ ರೆಡಿಯಾಗಿದ್ದ. ಈ ಕ್ಷಣದವರೆಗೂ ಎಲ್ಲಾ ನಾರ್ಮಲ್ ಆಗಿ ಇತ್ತು. ಆದ್ರೆ ಈಗ ಅವನು ತನ್ನ ನಿಜವಾದ ರೂಪವನ್ನ ಲೋಕಕ್ಕೆ ತೋರಿಸೋಕೆ ನಿಂತಿದ್ದ. ಒಂದು ಎಟಿ ಸೂಟ್ ಹಾಕಿದ್ದ ಮನುಷ್ಯ, ಒಂದು ದೊಡ್ಡ ಸೀಕ್ರೆಟ್ ಜೊತೆ. ಈ ಆರ್ಥರ್ ಪಂಬಲ್ ಯಾರು? ಅವನ ಆಫೀಸ್ ಫ್ರೆಂಡ್ಸ್ಗೆ ಅವನು ಭೂಮಿ ಮೇಲಿನ ಅತಿ ಬೋರಿಂಗ್ ಮನುಷ್ಯ. ಒಬ್ಬ ಅಕೌಂಟೆಂಟ್, ಬೀಚ್ ಕಲರ್ ಶರ್ಟ್, ಸಾದಾ ಶೂಸ್, ನಂಬರ್ಸ್ ಅಂದ್ರೆ ಇಷ್ಟ. ಅವನ ಲೈಫ್ ಒಂದು ಸ್ಪ್ರೆಡ್ ಶೀಟ್ ತರ ಇತ್ತು, ನೀಟಾಗಿ, ಆರ್ಡರ್ ಆಗಿ. ಅವನು ಒಂದು ಶಾಂತ ಜೀವನ, ಸಾದಾ ಜೀವನ, ಯಾವುದೇ ತೊಂದರೆ ಇಲ್ಲದೆ ಇರೋ ಜೀವನ ಬಯಸಿದ್ದ. ಆದ್ರೆ ಆರ್ಥರ್ಗೆ ಇನ್ನೇನೋ ಬೇಕಿತ್ತು. ಅವನಿಗೆ ದುಡ್ಡು ಬೇಕಿತ್ತು, ತುಂಬಾ ದುಡ್ಡು. ಅವನ ಅಚ್ಚುಮೆಚ್ಚಿನ ಅಜ್ಜಿ ಪಂಬಲ್, ನೀವು ಊಹಿಸೋಕೆ ಆಗದಷ್ಟು ಸಿಹಿ, ಮುಗ್ಧ ವೃದ್ಧೆ. ಅವರಿಗೆ ತುಂಬಾ ದುಬಾರಿ ಮೆಡಿಕಲ್ ಕೇರ್ ಬೇಕಾಗಿತ್ತು. ಬಿಲ್ಸ್ ದೊಡ್ಡದಾಗಿ, ಭಯಾನಕವಾಗಿ ಶೇಖರವಾಗಿದ್ದು. ಆರ್ಥರ್ ತನ್ನ ಸಾದಾ ಅಕೌಂಟೆಂಟ್ ಸ್ಯಾಲರಿಯಿಂದ ಕಷ್ಟದಲ್ಲಿದ್ದ. ಅವನಿಗೆ ಒಂದು ಮಿರಾಕಲ್ ಬೇಕಿತ್ತು. ಆಮೇಲೆ ಅವನಿಗೆ ಅದು ಸಿಕ್ತು, ಅಥವಾ ಅದಕ್ಕೆ ಅವನು ಸಿಕ್ಕ. ಒಂದು ರಾತ್ರಿ ಟೆನ್ಷನ್ ಆಗಿ ಒಬ್ಬಂಟಿಯಾಗಿ ಇದ್ದಾಗ ಅಜ್ಜಿ ವರ್ಷಗಳ ಹಿಂದೆ ಜೋಕ್ ಆಗಿ ಮಾಡಿಕೊಟ್ಟಿದ್ದ ಒಂದು ತಮಾಷೆಯ ಫರಿ ಕಾಸ್ಟ್ಯೂಮ್ ಹಾಕಿಕೊಂಡ. ಡಿಸ್ಕೋ ಮ್ಯೂಸಿಕ್ ಹಾಕಿದ. ಮತ್ತೆ ಅವನು ಸುಮ್ನೆ ಡಾನ್ಸ್ ಮಾಡಿದ. ಮೊದಲು ಸ್ವಲ್ಪ ಕ್ಲಮ್ಸಿಯಾಗಿ, ಆಮೇಲೆ ಒಂದು ಅನಿರೀಕ್ಷಿತ ಖುಷಿಯಿಂದ. ಅವನು ಅದನ್ನ ರೆಕಾರ್ಡ್ ಮಾಡಿ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿದ. ಮತ್ತೆ ಅದರ ಬಗ್ಗೆ ಏನೂ ಯೋಚಿಸದೆ ಮಲಗಿದ. ಮರುದಿನ ಬೆಳಿಗ್ಗೆ ಅವನ ವಿಡಿಯೋ ಸೂಪರ್ ಹಿಟ್ ಆಗಿತ್ತು. ದಿ ಡಿಸ್ಕೋ ಎಟಿ ಹುಟ್ಟಿಕೊಂಡಿತು. ಜನರಿಗೆ ಆ ತಮಾಷೆಯ, ಖುಷಿಯ, ಡಾನ್ಸ್ ಮಾಡೋ ಎಟಿ ತುಂಬಾ ಇಷ್ಟ ಆಯಿತು. ಆರ್ಟ್ಸ್ ಮತ್ತೆ ಶೋಗಳಿಗೆ ಆಫರ್ಸ್ ಬರೋಕೆ ಶುರು ಆಯಿತು. ಮತ್ತೆ ಇದ್ದಕ್ಕಿದ್ದಂತೆ ಆರ್ಥರ್ಗೆ ಅಜ್ಜಿ ಪಂಬಲ್ ಅವರ ಕೇರ್ಗೆ ದುಡ್ಡು ಸಿಕ್ತು. ಅವನು ತನ್ನ 2 ಲೈಫ್ಗಳನ್ನ ತುಂಬಾ ಬೇರೆ ಬೇರೆ ಇಟ್ಟಿದ್ದ. ಹಗಲಲ್ಲಿ ಅಕೌಂಟೆಂಟ್, ರಾತ್ರಿ ಡಿಸ್ಕೋ ಎಟಿ. ಯಾರಿಗೂ ಒಬ್ಬರಿಗೂ ಕೂಡ ಅವನ ಆ ಫರಿ ಸೀಕ್ರೆಟ್ ಗೊತ್ತಿರಲಿಲ್ಲ. ಆಮೇಲೆ ನ್ಯಾಷನಲ್ ಡಾನ್ಸ್ ಆಫ್ ಬಂತು. ದೊಡ್ಡ ಪ್ರೈಜ್ ಮನಿ, ಅಜ್ಜಿ ಪಂಬಲ್ ಅವರ ಕೊನೆಯ, ತುಂಬಾ ಮುಖ್ಯವಾದ ಟ್ರೀಟ್ಮೆಂಟ್ಗೆ ಸಾಕಾಗುವಷ್ಟು ಇತ್ತು. ಆದ್ರೆ ಒಂದು ಟ್ವಿಸ್ಟ್ ಇತ್ತು. ಫೈನಲ್ ರೌಂಡ್ನಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ಗಳು ಮಾಸ್ಕ್ ತೆಗೆಯಬೇಕಿತ್ತು. ಆರ್ಥರ್ ಗೊಂದಲಕ್ಕೊಳಗಾದ. ತನ್ನನ್ನ ತಾನೇ ಎಲ್ಲರ ಮುಂದೆ ತೋರಿಸಿಕೊಂಡು ತನ್ನ ನಿಜವಾದ, ಇರಿಸುಮುರಿಸು ಆಗುವ ಐಡೆಂಟಿಟಿಯನ್ನ ತನ್ನ ಬೋರಿಂಗ್ ಸಹೋದ್ಯೋಗಿಗಳಿಗೆ, ಅಜ್ಜಿಗಾಗಿ ತೋರಿಸಬೇಕಿತ್ತಾ? ಅವನು ಮಾಡಲೇಬೇಕಿತ್ತು. ಅವನು ಎಂಟರ್ ಆದ. ತಾನು ಗೆದ್ದು, ದುಡ್ಡು ತಗೊಂಡು, ಮಾಸ್ಕ್ ತೆಗೆಯೋ ಮುನ್ನವೇ ಮರೆಯಾಗಬಹುದು ಅಂತ ತನಗೆ ತಾನೇ ಹೇಳಿಕೊಂಡ. ಆದ್ರೆ ಲೈಫ್ ಯಾವಾಗಲೂ ಮಾಡುವ ಹಾಗೆ ಅವನ ಪ್ಲಾನ್ ಮಾಡಿದ ಸೀಕ್ರೆಟ್ಗೆ ಒಂದು ಅಡ್ಡಿಯನ್ನ ತಂದಿತು. ಅವನ ದೊಡ್ಡ ಪ್ರಾಬ್ಲಮ್ ಬೇರೆ ಡಾನ್ಸರ್ಸ್ ಅಲ್ಲ, ಅದು ಬ್ರೆಂಡಾ ಹಿಗ್ಗಿನ್ಸ್, ಅವನ ಕಂಪನಿಯಲ್ಲಿ ಕೆಲಸ ಮಾಡೋ ಇನ್ನೊಬ್ಬ ಅಕೌಂಟೆಂಟ್. ಬ್ರೆಂಡಾ ಹಠಮಾರಿ, ಚುರುಕಾಗಿದ್ದಳು, ಮತ್ತೆ ಏನಾದರೂ ತಪ್ಪಾಗಿದ್ರೆ ಪತ್ತೆ ಹಚ್ಚೋ ಸ್ವಭಾವದವಳು. ಆರ್ಥರ್ ಇದ್ದಕ್ಕಿದ್ದಂತೆ ರಜೆ ತಗೊಳ್ಳೋದು, ಅವನ ಬೀಚ್ ಜಾಕೆಟ್ಗಳ ಮೇಲೆ ಗ್ಲಿಟರ್ ಹೊಳೆಯೋದು, ಕೆಲವೊಮ್ಮೆ ಡ್ರೈ ಐಸ್ ಮತ್ತು ಆತಂಕದ ವಾಸನೆ ಬರೋದು ಅವಳು ಗಮನಿಸಿದಳು. ಬ್ರೆಂಡಾ ಅವನನ್ನ ವಾಚ್ ಮಾಡೋಕೆ ಶುರು ಮಾಡಿದಳು. ಭಯಾನಕವಾಗಿ ಅಲ್ಲ, ಆದ್ರೆ ತುಂಬಾ ಕೆಟ್ಟದಾಗಿ, ತುಂಬಾ ಆರ್ಗನೈಸ್ಡ್ ಆಗಿ, ಸ್ಪ್ರೆಡ್ಶೀಟ್ ಬಳಸಿ. ಆರ್ಥರ್ ತುಂಬಾ ಕೇರ್ಫುಲ್ ಆಗಿ ಇರೋಕೆ ಪ್ರಯತ್ನಿಸಿದ. ಆದ್ರೆ ಅವನು ಎಷ್ಟು ಅಡಗಿಸೋಕೆ ಪ್ರಯತ್ನಿಸಿದನೋ, ಬ್ರೆಂಡಾ ಅಷ್ಟು ಅನುಮಾನ ಪಡುವುದಕ್ಕೆ ಶುರು ಮಾಡಿದಳು. ಅವನು ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿ ಬೇಗ ಕೆಲಸದಿಂದ ಹೊರಟು ಹೋಗ್ತಿದ್ದ. ಆದ್ರೆ ಬ್ರೆಂಡಾ ಅವನನ್ನ ಸೀಕ್ವಿನ್ಸ್, ಗ್ಲಿಟರ್ ತಗೋಬೇಕಾದ್ರೆ ನೋಡಿದ್ದಳು. ಅವನು ತನ್ನ ಸುಸ್ತಾದ ಕಣ್ಣುಗಳನ್ನ ರಾತ್ರಿ ಲೇಟ್ ಆಗಿ ಕೆಲಸ ಮಾಡಿದೆ ಅಂತ ಹೇಳ್ತಿದ್ದ. ಆದ್ರೆ ಒಮ್ಮೆ ಬ್ರೆಂಡಾ ಅವನನ್ನ ಆಫೀಸ್ ಸಪ್ಲೈ ಕ್ಲೋಸೆಟ್ನಲ್ಲಿ ಡಿಸ್ಕೋ ಟ್ಯೂನ್ ಒಂದನ್ನ ಹಮ್ಮಿಂಗ್ ಮಾಡ್ತಾ ನಿದ್ರಿಸೋದನ್ನ ನೋಡಿದಳು. ಅವನ ಪ್ಯಾರನೋಯ ಹೆಚ್ಚಾಯಿತು. ಬ್ರೆಂಡಾಗೆ ಅವನ ಡಿಸ್ಕೋ ಎಟಿ ಸೀಕ್ರೆಟ್ ಗೊತ್ತಾಗಿದೆಯಾ? ಎಲ್ಲರೂ ಅವನನ್ನ ವಾಚ್ ಮಾಡ್ತಿದ್ದಾರೆ ಅಂತ ಅವನು ಅಂದುಕೊಳ್ಳೋಕೆ ಶುರು ಮಾಡಿದ. ನಿರಪರಾಧ ಕಾಮೆಂಟ್ಸ್ಗಳಲ್ಲೂ ಗುಪ್ತ ಅರ್ಥಗಳನ್ನ ನೋಡಿದ. ಅವನ ಬಾಸ್ ಅವನಿಗೆ ಸ್ಪಾರ್ಕ್ಲಿಂಗ್ ಪರ್ಸನಾಲಿಟಿ ಇದೆಯಾ ಅಂತ ಕೇಳಿದಾಗ ಆರ್ಥರ್ ಸುಮಾರು ಸರಿ ಪ್ರಜ್ಞೆ ತಪ್ಪಿದ. ಅವನು ಹಾಸ್ಯಮಯ ಎಕ್ಸ್ಕ್ಯೂಸ್ಗಳನ್ನು ಕೊಡೋಕೆ ಶುರು ಮಾಡಿದ. ದೊಡ್ಡ ನೂಲಿನ ಚೆಂಡಿನಲ್ಲಿ ಸಿಕ್ಕಿಬಿದ್ದೆ ಅಥವಾ ಕಳೆದು ಹೋದ ಅಳಿಲುಗಳ ಗುಂಪಿಗೆ ಸಹಾಯ ಮಾಡಿದೆ ಅನ್ನೋ ತರ ಸುಳ್ಳುಗಳನ್ನು ಹೇಳುತ್ತಿದ್ದ. ಪ್ರತಿ ಸುಳ್ಳು ಅವನನ್ನ ಇನ್ನಷ್ಟು ತಪ್ಪಿತಸ್ಥನಾಗಿ ಕಾಣುವಂತೆ ಮಾಡಿತು. ಒಂದು ಸಂಜೆ, ಒಂದು ತುಂಬಾ ಕಷ್ಟದ ಪ್ರಾಕ್ಟೀಸ್ ಸೆಷನ್ ನಂತರ ಆರ್ಥರ್ ಬೇಗ ಮನೆಗೆ ಹೊರಟ. ಬ್ರೆಂಡಾ ಅವನನ್ನ ಹಿಂಬಾಲಿಸುತ್ತಿದ್ದಾಳೆ ಅಂತ ಅವನಿಗೆ ಗೊತ್ತಿತ್ತು. ಅವನು ಇನ್ನಷ್ಟು ಎಚ್ಚರದಿಂದ ಇರಬೇಕಿತ್ತು. ಅವನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅವಳ ಕಾರ್ ನಿಂತಿರೋದನ್ನ ಅವನು ನೋಡಿದ. ಅವನ ಹಾರ್ಟ್ ಬಾಯಿಗೆ ಬಂತು. ಅವಳು ನಿಜವಾಗಿಯೂ ಅದನ್ನು ಮಾಡುತ್ತಿದ್ದಳು. ಅವಳು ಅವನನ್ನ ಎಕ್ಸ್ಪೋಸ್ ಮಾಡೋಕೆ ಹೊರಟಿದ್ದಳು. ಅವನು ಅರ್ಧ ತೆಗೆದ ಎಟಿ ಹೆಡ್ ಹಾಕಿಕೊಂಡು ಆ ರಾತ್ರಿ ಗೆದ್ದಿದ್ದ ಟ್ರೋಫಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಪೊದೆಗಳೊಳಗೆ ನುಸುಳಿದ. ಪೊದೆಗಳ ಒಳಗಿಂದ ಬ್ರೆಂಡಾ ತನ್ನ ಫೋನ್ನಲ್ಲಿ ಮಾತನಾಡುತ್ತಿರೋದು ಅವನಿಗೆ ಕೇಳಿಸಿತು. ಹೌದು, ನನಗೆ ಖಚಿತ, ಅವಳು ತನ್ನ ಧ್ವನಿಯನ್ನು ಗಂಭೀರವಾಗಿ ಹೇಳಿದಳು. ಎವಿಡೆನ್ಸ್ ಜಾಸ್ತಿ ಆಗ್ತಿದೆ. ಅವನು ಒಂದು ದೊಡ್ಡ ಆಪರೇಷನ್ ನಡೆಸುತ್ತಿದ್ದಾನೆ ಅನ್ಸುತ್ತೆ. ನಿಜವಾಗಿಯೂ ಏನೋ ಇಲ್ ಸೀಟ್ ಕೆಲಸ. ಆರ್ಥರ್ ರಕ್ತ ಹೆಪ್ಪುಗಟ್ಟಿದಂತೆ ಆಯಿತು. ಇಲ್ ಸೀಟ್, ಅದು ಬರೀ ಡಿಸ್ಕೋ ಡಾನ್ಸರ್ ಆಗಿರೋದಕ್ಕಿಂತ ಕೆಟ್ಟದ್ದಾಗಿತ್ತಾ? ಅವನು ನ್ಯೂಸ್ ಪೇಪರ್ ಹೆಡ್ಲೈನ್ಸ್ಗಳನ್ನು ಕಲ್ಪಿಸಿಕೊಂಡ. ಹಗಲಲ್ಲಿ ಅಕೌಂಟೆಂಟ್, ರಾತ್ರಿ ಡಿಸ್ಕೋ ಡೆವಿಯೆಂಟ್.
ಡಾನ್ಸ್ ಕಾಂಪಿಟೇಷನ್ ಇನ್ನಷ್ಟು ತೀವ್ರವಾಯಿತು. ಆರ್ಥರ್ ದಿ ಡಿಸ್ಕೋ ಯೆಟಿಯಾಗಿ ಜನರ ಫೇವರಿಟ್ ಆಗಿದ್ದ. ಅವನ ತಮಾಷೆಯ ಸ್ಟೆಪ್ಸ್ ಮತ್ತೆ ಉತ್ಸಾಹ ಎಲ್ಲರ ಮನಸ್ಸನ್ನ ಗೆದ್ದಿತ್ತು. ಆದ್ರೆ ಆಫರ್ ಒಳಗೆ ಅವನು ತುಂಬಾ ಚಿಂತೆಯಲ್ಲಿದ್ದ. ಬ್ರೆಂಡಾ ಅವನ ಡಿಸ್ಕೋ ಯೆಟಿ ಐಡೆಂಟಿಟಿಯನ್ನ ಪತ್ತೆ ಹಚ್ಚೋಕೆ ಹತ್ತಿರವಾಗಿದ್ದಾಳೆ ಅಂತ ಅವನು ಅಂದುಕೊಂಡ. ಅವನು ಅವಳನ್ನ ದಾರಿ ತಪ್ಪಿಸೋಕೆ ಪ್ರಯತ್ನಿಸಿದ. ಅವಳ ಆಫೀಸ್ನಲ್ಲಿ ಡಿಸ್ಕೋ ಬಾಲ್ಸ್ ಬಿಟ್ಟು ಬ್ಯಾಡ್ಜರ್ ಹೇರ್ ಲಾಸ್ ಯೆಟಿಗೆ ಇದು ಒಂದು ತಮಾಷೆಯ ಸುಳ್ಳು ಅಂತ ಅವನು ಅಂದುಕೊಂಡಿದ್ದ ಬಗ್ಗೆ ಅನಾಮಿಕ ಇಮೇಲ್ಸ್ ಕಳುಹಿಸಿದ. ಆದ್ರೆ ಏನೂ ಕೆಲಸ ಮಾಡಲಿಲ್ಲ. ಅದು ಅವಳು ಅವನನ್ನ ಗೊಂದಲಮಯವಾಗಿ ಆದ್ರೆ ದೃಢವಾಗಿ ನೋಡುವಂತೆ ಮಾಡಿತು. ಅವನ ದೊಡ್ಡ ಚಾಲೆಂಜ್ ಬಂದಿದ್ದು ಇನ್ನೊಬ್ಬ ಡಾನ್ಸರ್ನಿಂದ, ದಿ ಗ್ಲಿಟರ್ ಗೋಫರ್. ಈ ಎದುರಾಳಿ ಆರ್ಥರ್ನನ್ನ ಪ್ರತಿ ತಿರುವಿನಲ್ಲಿ ಹಾಳು ಮಾಡೋಕೆ ಪ್ರಯತ್ನಿಸ್ತಾ ಇದ್ರು. ಆರ್ಥರ್ನ ರೂಟಿನ್ ಮುನ್ನ ಸ್ಟೇಜ್ ಮೇಲೆ ಜಾರುವ ಜಾಗ, ಅವನ ಕಾಸ್ಟ್ಯೂಮ್ಗೆ ಒಂದು ಶೂ ಮಿಸ್ಸಿಂಗ್, ಶಾಂಪೂದಲ್ಲಿ ಗ್ಲಿಟರ್ ಗ್ಲೂ ನಿಗೂಢವಾಗಿ ಕಾಣಿಸಿಕೊಳ್ಳೋದು. ಆರ್ಥರ್ಗೆ ಗ್ಲಿಟರ್ ಗೋಫರ್ಗೆ ಅವನು ಬೋರಿಂಗ್ ಅಕೌಂಟೆಂಟ್ ಅನ್ನೋದು ಗೊತ್ತಿತ್ತು ಮತ್ತೆ ಅವನು ಅವನನ್ನ ಕೆಳಗೆ ಎಳೆಯೋಕೆ ಪ್ರಯತ್ನಿಸುತ್ತಿದ್ದಾನೆ ಅಂತ ಖಚಿತವಾಗಿತ್ತು. ಯಾರಿದು ಈ ಗ್ಲಿಟರ್ ಗೋಫರ್ ಅಂತ ಅವನು ಯೋಚಿಸಿದ. ಮತ್ತೆ ಅವರಿಗೆ ನನ್ನನ್ನ ಯಾಕೆ ಇಷ್ಟು ದ್ವೇಷ? ಆಮೇಲೆ ಮೊದಲ ದೊಡ್ಡ ಟ್ವಿಸ್ಟ್ ಬಂತು. ಆರ್ಥರ್ ಬ್ರೆಂಡಾಳಿಂದ ಬ್ರೇಕ್ ರೂಮ್ನಲ್ಲಿ ಸಿಕ್ಕಿಬಿದ್ದ. ಅವಳ ಗ್ಲಾಸ್ ಹೊಳೆಯುತ್ತಿತ್ತು. ಆರ್ಥರ್ ಅವಳು ತನ್ನ ಧ್ವನಿಯನ್ನು ತಗ್ಗಿಸಿ ಹೇಳಿದಳು, ನೀನು ಏನ್ ಮಾಡ್ತಿದೀಯಾ ಅಂತ ನನಗೆ ಗೊತ್ತು. ಆರ್ಥರ್ ಯೆಟಿ ಸೀಕ್ರೆಟ್ ಹೊರಬರುತ್ತೆ ಅಂತ ತಯಾರಾದ. ನಾನು ಅಂದುಕೊಂಡಿದ್ದಕ್ಕಿಂತ ಕೆಟ್ಟದಾಗಿದೆ. ನೀನು ಬ್ಯಾಡ್ಜರ್ ರೇಸಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದೀಯಾ ಅಲ್ವಾ? ಆರ್ಥರ್ ಕಣ್ಣು ಮಿಟುಕಿಸಿದ. ಬ್ಯಾಡ್ಜರ್ ರೇಸಿಂಗ್? ನೀನು ಏನ್ ಹೇಳ್ತಿದೀಯಾ ಬ್ರೆಂಡಾ ಅಂತ ಅವನು ಕೇಳಿದ, ನಿಜವಾಗಿಯೂ ಗೊಂದಲಕ್ಕೊಳಗಾಗಿ. ಅವನು ಯೋಚಿಸಿದ, ಇದು ಡಿಸ್ಕೋ ಡಾನ್ಸಿಂಗ್ಗೆ ಏನಾದರೂ ಕೋಡ್ ಆಗಿದೆಯಾ? ಬ್ರೆಂಡಾ ಒಂದು ಫೋಲ್ಡರ್ ಅನ್ನು ಟೇಬಲ್ ಮೇಲೆ ಬಡಿಸಿದಳು. ಅದರಲ್ಲಿ ಮಣ್ಣಿನ ಗದ್ದೆಗಳ ಹತ್ತಿರ ಆರ್ಥರ್ನ ಮಸುಕಾದ ಫೋಟೋಗಳು, ಅವನ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನ ಸ್ಕ್ರೀನ್ಶಾಟ್ಗಳು, ಅದು ಅಜ್ಜಿಯ ಕೇರ್ಗೆ ಮಾಡಿದ ಪೇಮೆಂಟ್ಸ್ ಅಷ್ಟೇ, ಮತ್ತೆ ರೇಸಿಂಗ್ ಬ್ಯಾಡ್ಜರ್ಸ್ ಬಗ್ಗೆ ಚರ್ಚೆ ಮಾಡೋ ಕೆಲವು ಫೋರಮ್ಸ್ನ ಪ್ರಿಂಟ್ಗಳು ತುಂಬಿದ್ವು. ಮುಗ್ಧನ ತರ ಆಕ್ಟ್ ಮಾಡಬೇಡ ಆರ್ಥರ್, ಅವಳು ಕೂಗಿದಳು. ರಾತ್ರಿ ಕೆಲಸ ಮಾಡೋದು, ಇದ್ದಕ್ಕಿದ್ದಂತೆ ದುಡ್ಡು, ನಿನ್ನ ಮೇಲೆ ಮಣ್ಣು ಮತ್ತೆ ಫರ್ನ ವಿಚಿತ್ರ ವಾಸನೆ, ಅನುಮಾನಾಸ್ಪದ ಗ್ಲಿಟರ್, ಇದೆಲ್ಲ ಸೇರಿ ಒಂದು ಅರ್ಥ ಕೊಟ್ಟಿದೆ. ನೀನು ಇಲ್ಲಿಗಲ್ ಅಂಡರ್ ಗ್ರೌಂಡ್ ಬ್ಯಾಡ್ಜರ್ ರೇಸಿಂಗ್ ರಿಂಗ್ನ ಮಾಸ್ಟರ್ ಮೈಂಡ್. ಆರ್ಥರ್ ದಿಗ್ಭ್ರಾಂತನಾದ. ಅವಳು ದಿ ಡಿಸ್ಕೋ ಯೆಟಿ ಹಿಂದಿರಲಿಲ್ಲ. ಅವಳು ಅವನನ್ನ ಬ್ಯಾಡ್ಜರ್ ಗ್ಯಾಂಗ್ಸ್ಟರ್ ಅಂದುಕೊಂಡಿದ್ದಳು. ಅವನ ಡಾರ್ಕ್ ಸೀಕ್ರೆಟ್ ನಿಜವಾಗಿಯೂ ಹಾಸ್ಯಮಯವಾಗಿತ್ತು, ಆದ್ರೆ ಅವಳ ಆರೋಪ ಅಪಾಯಕಾರಿಯಾಗಿ ಗಂಭೀರವಾಗಿತ್ತು. ಅವನು ವಿವರಿಸೋಕೆ ಪ್ರಯತ್ನಿಸಿದ, ಕಾಂಪಿಟೇಷನ್ ಬಗ್ಗೆ, ಅಜ್ಜಿ ಪಂಬಲ್ ಬಗ್ಗೆ ಹೇಳೋಕೆ, ಆದ್ರೆ ಅವಳು ತಲೆ ಅಲ್ಲಾಡಿಸಿದಳು. ನಾನು ಈಗಾಗಲೇ ಪೊಲೀಸರಿಗೆ ಕರೆ ಮಾಡಿದ್ದೇನೆ ಆರ್ಥರ್, ಅವಳು ತನ್ನ ಕಣ್ಣುಗಳಲ್ಲಿ ಒಂದು ಗಂಭೀರ ವಿಜಯದೊಂದಿಗೆ ಹೇಳಿದಳು. ಅವರು ಯಾವುದೇ ಕ್ಷಣದಲ್ಲಿ ಇಲ್ಲಿಗೆ ಬರ್ತಾರೆ. ಅವನ ಪ್ರಪಂಚ ಕುಸಿದು ಬಿತ್ತು. ಅವನನ್ನ ಬ್ಯಾಡ್ಜರ್ ಅಪರಾಧಗಳಿಗಾಗಿ ಅರೆಸ್ಟ್ ಮಾಡಲಾಗುತ್ತಿತ್ತು, ಮತ್ತೆ ಅವನ ಅಜ್ಜಿ ಇನ್ನೂ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಏನ್ ಅವಾಂತರ! ಕ್ಲೈಮ್ಯಾಕ್ಸ್ ನ್ಯಾಷನಲ್ ಡಾನ್ಸ್ ಆಫ್ ಫೈನಲ್ ರಾತ್ರಿ ಬಂತು. ಆರ್ಥರ್ ದಿ ಡಿಸ್ಕೋ ಯೆಟಿಯಾಗಿ ಸ್ಟೇಜ್ ಮಧ್ಯದಲ್ಲಿ ನಿಂತಿದ್ದ. ಅವನು ಗೆದ್ದಿದ್ದ. ಜನ ಜೋರಾಗಿ ಚಪ್ಪಾಳೆ ತಟ್ಟಿದರು. ಲೈಟ್ಸ್ ಮಿಂಚಿದವು. ಬ್ಯಾಡಿಲಿ ಟ್ಯಾನ್ ಆಗಿದ್ದ ಬ್ಯಾರಿ ಅನ್ನೋ ಹೋಸ್ಟ್ ಮೈಕ್ರೋಫೋನ್ ಹಿಡಿದುಕೊಂಡ. ಮತ್ತು ಈಗ ಬ್ಯಾರಿ ಜೋರಾಗಿ ಹೇಳಿದ, ನೀವೆಲ್ಲ ಕಾಯ್ತಿದ್ದ ಕ್ಷಣ ಬಂದಿದೆ. ದಿ ಗ್ರ್ಯಾಂಡ್ ರಿವೀಲ್. ಯಾರು ಈ ದಿ ಡಿಸ್ಕೋ ಯೆಟಿ? ಆರ್ಥರ್ ನಿಧಾನವಾಗಿ ತನ್ನ ಯೆಟಿ ಹೆಡ್ಗೆ ಕೈ ಹಾಕಿದ. ಅವನ ಕೈಗಳು ನಡುಗುತ್ತಿದ್ದವು. ದೂರದಲ್ಲಿ ಸೈರನ್ಗಳು ಹತ್ತಿರ ಬರೋದು ಅವನಿಗೆ ಕೇಳಿಸಿತು. ಇದು ಅಷ್ಟೇ, ಅವಮಾನ, ಅರೆಸ್ಟ್. ಅವನು ಒಂದು ದೀರ್ಘ ಉಸಿರು ತೆಗೆದುಕೊಂಡ. ಏನಾದ್ರೂ ಆಗ್ಲಿ ಅಂತ ಅವನು ಅಂದುಕೊಂಡ. ಅವನ ಬೆರಳುಗಳು ಜಿಪ್ಪರ್ ಅನ್ನು ತಟ್ಟಿದ ತಕ್ಷಣ ಅರೆನಾದ ಬಾಗಿಲುಗಳು ಹಠಾತ್ತಾಗಿ ತೆರೆದುಕೊಂಡವು. ಬ್ರೆಂಡಾ ಹಿಗ್ಗಿನ್ಸ್ ಅಲ್ಲಿ ನಿಂತಿದ್ದಳು. ಅವಳ ಹಿಂದೆ ಇಬ್ಬರು ಪೊಲೀಸ್ ಆಫೀಸರ್ಸ್, ಅವರ ಬ್ಯಾಡ್ಜಸ್ ಹೊಳೆಯುತ್ತಿದ್ದವು. ಫ್ರೀಜ್! ಅವಳು ಕೂಗಿದಳು, ಆರ್ಥರ್ ಕಡೆ ಬೆರಳು ತೋರಿಸಿ. ಅವನೇ ಅದು, ದಿ ಬ್ಯಾಡ್ಜರ್ ಕಿಂಗ್, ಅಂದ್ರೆ ಆರ್ಥರ್ ಪಂಬಲ್. ಅವನೇ ಅಂಡರ್ ಗ್ರೌಂಡ್ ಬ್ಯಾಡ್ಜರ್ ರೇಸ್ಗಳನ್ನು ನಡೆಸ್ತಿದ್ದಾನೆ. ಜನ ಗಾಬರಿಯಾದರು. ಬ್ಯಾರಿ ಗೊಂದಲಕ್ಕೊಳಗಾದ. ಬ್ಯಾಡ್ಜರ್ ಕಿಂಗ್, ದಿ ಡಿಸ್ಕೋ ಯೆಟಿ ಬಗ್ಗೆ ಏನು? ಆರ್ಥರ್ ಬೇರೆ ದಾರಿ ಇಲ್ಲದೆ ತನ್ನ ಕಾಸ್ಟ್ಯೂಮ್ ಜಿಪ್ ತೆಗೆದ. ಯೆಟಿ ಹೆಡ್ ಹೊರಬಂತು. ಅವನ ಸಾದ ಅಕೌಂಟೆಂಟ್ ಮುಖವನ್ನ ತೋರಿಸಿತು. ಜನ ಮತ್ತೆ ಗಾಬರಿಯಾದರು. ಅವನು ಬ್ಯಾಡ್ಜರ್ ಕಿಂಗ್ ಆಗಿದ್ದಕ್ಕೆ ಅಲ್ಲ, ಆದ್ರೆ ದಿ ಡಿಸ್ಕೋ ಯೆಟಿ ಆರ್ಥರ್ ಪಂಬಲ್ ಆಗಿದ್ದಕ್ಕೆ. ಬ್ರೆಂಡಾ ಮುಖ ಬಿಳಿಚಿಕೊಂಡಿತು. ಅವಳ ದವಡೆ ಕೆಳಗೆ ಬಿತ್ತು. ಆರ್ಥರ್ ಪಂಬಲ್, ದಿ ಡಿಸ್ಕೋ ಯೆಟಿ, ಆದ್ರೆ ಬ್ಯಾಡ್ಜರ್ಸ್. ಆಮೇಲೆ ಜನರ ನಡುವಿನಿಂದ ಒಂದು ಧ್ವನಿ ಮೌನವನ್ನ ಮುರಿಯಿತು. ಒಂದು ಪರಿಚಿತ ಧ್ವನಿ, ಓಹ್ ಬ್ರೆಂಡಾ, ಹನಿ, ಆ ಪಾಪದ ಹುಡುಗ ಡಾನ್ಸ್ ಮಾಡ್ಲಿ. ಅವನು ಬಹುತೇಕ ಗೆದ್ದೇ ಬಿಟ್ಟಿದ್ದಾನೆ. ಅದು ಅಜ್ಜಿ ಪಂಬಲ್. ಒಬ್ಬ ಆರ್ಡರ್ಲಿ ಅವಳನ್ನ ವೀಲ್ಚೇರ್ನಲ್ಲಿ ತಂದ. ಅವಳು ಪರ್ಫೆಕ್ಟ್ ಆಗಿ ಹೆಲ್ದಿಯಾಗಿ ಕಾಣಿಸ್ತಿದ್ಲು, ಕಣ್ಣುಗಳಲ್ಲಿ ಒಂದು ತುಂಟತನದ ಹೊಳಪಿನೊಂದಿಗೆ. ಅವಳು ತನ್ನ ತೋಳಿನ ಕೆಳಗೆ ಒಂದು ಚಿಕ್ಕ, ರೋಮವಿರುವ, ಕಷ್ಟಪಡುತ್ತಿರೋ ಪ್ರಾಣಿಯನ್ನ ಹಿಡಿದುಕೊಂಡಿದ್ದಳು. ಪೊಲೀಸ್ ಆಫೀಸರ್ಸ್ ಅಜ್ಜಿ ಪಂಬಲ್ ಅವರನ್ನ ನೋಡಿದರು. ಆಮೇಲೆ ಬ್ಯಾಡ್ಜರ್ ಕಡೆ, ಆಮೇಲೆ ಪ್ರಜ್ಞೆ ತಪ್ಪುವಂತೆ ಕಾಣುತ್ತಿದ್ದ ಬ್ರೆಂಡಾ ಕಡೆ. ಒಬ್ಬ ಆಫೀಸರ್ ಮುಂದೆ ಬಂದ. ಮಿಸೆಸ್ ಪಂಬಲ್, ಅವನು ಕೇಳಿದ, ನಾವು ನಿಮ್ಮನ್ನ ಹುಡುಕುತ್ತಿದ್ದೆವು ಕಳೆದ 5 ವರ್ಷಗಳಿಂದ, ನಿಜವಾಗಿಯೂ ದಿ ಬ್ಯಾಡ್ಜರ್ ಕ್ವೀನ್. ಆರ್ಥರ್ ತನ್ನ ಅಜ್ಜಿಯನ್ನ ದಿಟ್ಟಿಸಿ ನೋಡಿದ. ಬ್ಯಾಡ್ಜರ್ ಕ್ವೀನ್, ಅವನ ಸಿಹಿ, ಮುಗ್ಧ ಅಜ್ಜಿಯ?
ಅವಳು ಅವನಿಗೆ ಕಣ್ಣು ಹೊಡೆದಳು. ನನ್ನ ಮೊದಲ ಸುತ್ತಿನ ಮೆಡಿಕಲ್ ಬಿಲ್ಸ್ಗೆ ಯಾರಾದರೂ ದುಡ್ಡು ಕೊಡಬೇಕಿತ್ತಲ್ಲ ಆರ್ಥರ್ ಡಾರ್ಲಿಂಗ್. ಮತ್ತೆ ರೇಸ್ನ ರೋಮಾಂಚನ. ಓಹ್, ಅದು ಅತಿ ಅದ್ಭುತ. ಅವಳು ಕಷ್ಟಪಡುತ್ತಿರೋ ಬ್ಯಾಡ್ಜರ್ ಕಡೆ ಕೈ ತೋರಿಸಿದಳು. ಇವನು ಬಾರ್ಥೋಲೋಮ್ಯೂ, ನನ್ನ ವೇಗದ ರೇಸರ್. ಆರ್ಥರ್ನ ಪ್ರಪಂಚ ಸುತ್ತು ಹೊಡೆದಂತೆ ಆಯಿತು. ಅಸ್ವಸ್ಥತೆ, ಮೆಡಿಕಲ್ ಬಿಲ್ಸ್, ಇದೆಲ್ಲ ಒಂದು ಸೆಟಪ್ ಆಗಿತ್ತಾ? ಅವನ ಅಜ್ಜಿ ಒಂದು ಇಲ್ಲಿಗಲ್ ಬ್ಯಾಡ್ಜರ್ ರೇಸಿಂಗ್ ರಿಂಗ್ನ ಮಾಸ್ಟರ್ ಮೈಂಡ್. ಮತ್ತೆ ಅವನು ದಿ ಡಿಸ್ಕೋ ಯೆಟಿ, ಕೇವಲ ಒಂದು ಡಿಸ್ಟ್ರಾಕ್ಷನ್. ಅವಳ ವೈಲ್ಡ್ ಸ್ಕಿನ್ಗೆ ಗೊತ್ತಿಲ್ಲದೆ ಫ್ರಂಟ್ ಮ್ಯಾನ್ ಆಗಿದ್ದ. ಅಜ್ಜಿ ಪಂಬಲ್ ನಕ್ಕಳು. ನೀನು ನಿನ್ನ ಪುಟ್ಟ ಡಾನ್ಸ್ಗಳಿಂದ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ಆರ್ಥರ್. ಬ್ರೆಂಡಾ ನಿನ್ನ ಮೇಲೆ ಫೋಕಸ್ ಮಾಡ್ತಾಳೆ, ಅವಳನ್ನ ನನ್ನ ದಾರಿಯಿಂದ ತಪ್ಪಿಸುತ್ತಾಳೆ ಅಂತ ನನಗೆ ಗೊತ್ತಿತ್ತು. ನೀನು ಒಬ್ಬ ಬ್ರಿಲಿಯಂಟ್ ಡಿಕಾಯ್ ಆಗಿದ್ದೆ ಡಿಯರ್. ಬ್ರೆಂಡಾ ಅವಮಾನಿತಳಾಗಿ ತನ್ನ ಪ್ರೈಡನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸಿದಳು. ಹಾಗಾದ್ರೆ ಅವನ ಆಫೀಸ್ನಲ್ಲಿ ಬ್ಯಾಡ್ಜರ್ ಸೌಂಡ್ಸ್, ಅಸಾಮಾನ್ಯ ಫರ್ ಸ್ಯಾಂಪಲ್ಸ್, ಮಣ್ಣು, ಅದೆಲ್ಲ ನೀವೇ ಮಾಡಿದ್ರಾ ಮಿಸಸ್ ಪಂಬಲ್? ಅಜ್ಜಿ ಪಂಬಲ್ ಸುಮ್ನೆ ನಕ್ಕಳು. ಓಹ್ ಹನಿ, ಮಣ್ಣು ಮತ್ತೆ ಫರ್ ಬಗ್ಗೆ ಅವನಿಗೆ ಗೊತ್ತಿರೋ ಎಲ್ಲವನ್ನೂ ನಾನು ಆರ್ಥರ್ಗೆ ಕಲಿಸಿದ್ದು. ಆದ್ರೆ ಡಾನ್ಸಿಂಗ್, ಅದು ಅವನದೇ. ಅಜ್ಜಿ ಪಂಬಲ್ ಅನ್ನ ಅರೆಸ್ಟ್ ಮಾಡಲಾಯಿತು. ಆದ್ರೆ ಅವಳು ಒಂದು ಹೆಮ್ಮೆಯ ನಗುವಿನೊಂದಿಗೆ ಹೋದಳು. ಬ್ಯಾಡ್ಜರ್ ಬಾರ್ಥೋಲೋಮ್ಯೂಗೆ ಒಂದು ಚಿಕ್ಕ ಕೈ ಬೀಸಿದಳು. ಆರ್ಥರ್ ಇನ್ನು ಮುಂದೆ ಬೋರಿಂಗ್ ಅಕೌಂಟೆಂಟ್ ಆಗಿರಲಿಲ್ಲ. ಈಗ ಅವನು ಫೇಮಸ್ ಡಿಸ್ಕೋ ಯೆಟಿ, ಒಂದು ವೈರಲ್ ಸೆನ್ಸೇಷನ್. ಅವನು ತನ್ನ ಅಜ್ಜಿಯನ್ನ ಒಂದು ರೀತಿಯಲ್ಲಿ ಅವಳ ವಿಚಿತ್ರ, ನಗಿಸುವ ಸತ್ಯವನ್ನ ಎಕ್ಸ್ಪೋಸ್ ಮಾಡೋದರ ಮೂಲಕ ಉಳಿಸಿದ. ಪ್ರೈಜ್ ಮನಿ ಅವಳ ಲೀಗಲ್ ಡಿಫೆನ್ಸ್ಗೆ ಹೋಯಿತು. ಅದು ಅವಳ ಮೆಡಿಕಲ್ ಕೇರ್ಗಿಂತ ದುಬಾರಿಯಾಗಿತ್ತು. ಬ್ರೆಂಡಾ ಸಂಪೂರ್ಣವಾಗಿ ಅವಮಾನಿತಳಾಗಿ ತನ್ನ ಕೆಲಸ ಬಿಟ್ಟಳು. ಆದ್ರೆ ಕೆಲವು ವಾರಗಳ ನಂತರ ಆರ್ಥರ್ ಅವಳನ್ನ ಒಂದು ಕಮ್ಯುನಿಟಿ ಡಾನ್ಸ್ ಕ್ಲಾಸ್ನಲ್ಲಿ ನೋಡಿದ. ಅಸಹಜವಾಗಿ ಟ್ಯಾಂಗೋ ಪ್ರಯತ್ನಿಸುತ್ತಿದ್ದಳು. ದಾರಿ ತಪ್ಪಿಸಿದ್ದರೂ ಸೀಕ್ರೆಟ್ಸ್ಗಳನ್ನ ಪತ್ತೆ ಹಚ್ಚುವ ಥ್ರಿಲ್ ಅವಳಲ್ಲಿ ಏನನ್ನೋ ಎಚ್ಚರಿಸಿತ್ತು ಅನ್ಸುತ್ತೆ. ಆರ್ಥರ್ ಲೈಫ್ ಎಂದಿಗೂ ಮೊದಲಿನಂತೆ ಇರಲಿಲ್ಲ. ಅವನು ಇನ್ನು ಕೇವಲ ಆರ್ಥರ್ ಪಂಬಲ್ ಆಗಿರಲಿಲ್ಲ. ಅವನು ದಿ ಡಿಸ್ಕೋ ಯೆಟಿ, ಅಡಗಿದ ಖುಷಿ, ಅಚಾನಕ್ಕಾಗಿ ಬಂದ ಫೇಮ್, ಮತ್ತೆ ಲೈಫ್ನ ಸಂಪೂರ್ಣ ಅಸಂಬದ್ಧತೆಯ ಸಂಕೇತ. ಅವನು ತಿಳಿದುಕೊಂಡದ್ದು ಏನೆಂದರೆ, ಅತಿ ಶಾಂತ ಜನರು ಕೂಡ, ಮತ್ತೆ ಅತಿ ಸಿಹಿ ಅಜ್ಜಿಯರು ಕೂಡ, ಅತಿ ವೈಲ್ಡ್, ಅತಿ ಅನಿರೀಕ್ಷಿತ ಸತ್ಯಗಳನ್ನು ಅಡಗಿಸಿ ಇಡಬಹುದು. ಮತ್ತೆ ಕೆಲವೊಮ್ಮೆ ಅತಿ ತಮಾಷೆಯ ಸೀಕ್ರೆಟ್ಸ್ ನೀವು ಎಂದಿಗೂ ಊಹಿಸದಂತಹವು. ನಿಮ್ಮ ಬಗ್ಗೆ ಏನು ಆರ್ಥರ್ ಸರಿಯಾದ ಆಯ್ಕೆ ಮಾಡಿದ ಅಂತ ನಿಮಗೆ ಅನ್ಸುತ್ತಾ? ನಿಮ್ಮ ಅಜ್ಜಿ ಬ್ಯಾಡ್ಜರ್ ಕ್ವೀನ್ ಆಗಿದ್ರೆ ನೀವೇನು ಮಾಡ್ತಿದ್ರಿ? ಕೆಳಗಿನ ಕಾಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ. ಮತ್ತೆ ಇನ್ನಷ್ಟು ನಂಬಲಸಾಧ್ಯ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.